ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NK150 ರೈಡರ್. ಯಾರು ಗೊತ್ತಾ ಸ್ಟ್ರೈಕ್ ಗೊತ್ತಾ ಸ್ಟೈಲ್ ಗೊತ್ತಾ ರಮೇ. ಸೊ ಗೈಸ್, ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ನಾನು ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀನಿ ಅಂತ. ಸ್ಟೇ ಹತ್ರ ಕೂಡ ಹೋಗಿ ಮುಟ್ಟಿದ್ದೆ. ಸೊ ಆಮೇಲೆ ನಾನೇ ಫಸ್ಟ್ ಹೋಗಿ ಮುಟ್ಟಿದ್ದೆ, ಯಾರೂ ಬಂದಿರಲಿಲ್ಲ ಅಲ್ಲಿ. ಸೊ ಅವ್ರಿಗೆ ಆಮೇಲೆ ಕಾಲ್ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ಎಲ್ಲ ವಿಚಾರಿಸ್ಕೊಂಡು, ಸೊ ಅಲ್ಲಿ ಯಾಕಪ್ಪ ನೋಡಿದೆ ಅಂದರೆ ಅಲ್ಲಿ ಒಬ್ಬನು ನನಗೆ ನೋಡ್ತಾ ಇದ್ದಾನೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ. ಲಾಸ್ಟ್ ವ್ಲಾಗ್ ಏನೋ ಸ್ಟೇ ಹತ್ರ ಹೋಗಿ ಮುಟ್ಟಿದ ಕೂಡಲೇ ಅಲ್ಲೇ ಎಂಡ್ ಆಗೋಯ್ತು. ಗೋಪ್ರದ್ದು ಬ್ಯಾಟ್ರಿ ಕೂಡ ಡೌನ್ ಆಗಿ ಹೋಗಿತ್ತು. ಸೊ ಆಮೇಲೆ ನಾನು ಏನೋ ಅಷ್ಟೊಂದು ವಿಡಿಯೋ ಮಾಡಿಲ್ಲ. ಆಮೇಲೆ ಮಿಡ್ಲಲ್ಲೇ ನಂಗೆ ಗೊತ್ತಾಯಿತು ಅವರು ದೀಪಕ್ ಅಣ್ಣವರು ಮತ್ತು ಮಲ್ಲಿ ಕಾರ್ತಿಕ್ ಮೀನು ತಿನ್ಕೊಂಡು ಬಂದರು ಅಂತ. ಸೊ ನಾನು ಕೂಡ ಅಂದರೆ ರುಚಿ ಹತ್ಬಿಡ್ತು ನನಗೂ ಕೂಡ ಮೀನು ತಿನ್ನಬೇಕು ಅಂತ. ಆಮೇಲೆ ನಾನು ಕೂಡ ಅಲ್ಲಿ ಮೀನು ಎಲ್ಲಿ ಸಿಗುತ್ತೆ ಅಂತ ಅವ್ರಿಗೆ ಕೇಳಿಕೊಂಡು ಅಲ್ಲಿಂದ ಮೀನು ತಿನ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೀವು ಕೂಡ ನೋಡಿ ನಾನು ಏನೇನು ಮಾಡಿದೆ ಅಂತ ಅಲ್ಲಿ ಸರ್ಕಸ್ಸು. ಸೊ ಯಾರೆಲ್ಲ ಹೊಸಬ್ರಾಗಿದ್ದರೆ ಪ್ಲೀಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ಕೇಳ್ಕೊಳುತ್ತಾ ಬನ್ನಿ ಲಾಗನ್ನು ಸ್ಟಾರ್ಟ್ ಮಾಡೋಣ. ಗೈಸ್, ಫೈನಲಿ ಸ್ಟೇ ಹತ್ರ ಬಂದು ಮುಟ್ಟಿದ್ದೀವಿ. ನೋಡಿ ಇಲ್ಲಿ ಬೈಕೆಲ್ಲ ಇಲ್ಲೇ ಪಾರ್ಕ್ ಆಗಿದೆ, ಯಾಕಂದರೆ ಹೊರಗಡೆ ಔಟ್ ಸೈಡ್ ಬಿಸಿಲು ಜಾಸ್ತಿ ಅಲ್ಲ. ಲಾಸ್ಟ್ ಟೈಮ್ ಇಲ್ಲೇ ಇತ್ತು ಬೈಕೆಲ್ಲ ಇಲ್ಲಿ. ಓಕೆ, ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ನೀರಿಲ್ಲ, ಈಗ ತುಂಬ್ತವ್ರೆ ನಾವು ಬಂದಿದ್ದೀವಿ ಅಂತ. ಸೊ ನೋಡಿ ಇದೇ ವಾತಾವರಣ. ಇವಾಗ ಊಟ ಮಾಡೋಣ ಬನ್ನಿ. ಸೆಕೆ ಗೈಸ್, ಫುಲ್ಲು ಸೆಕೆ. ಅದು ಕೆಂಪು ಕಾಣಿಸ್ತಾ ಇರೋದೆಲ್ಲ ಬೆಂಕಿ. ಆ ಕಡೆ ಲಾಸ್ಟ್ ಗುಡ್ಡದಲ್ಲಿ ಅಲ್ಲಿ ಕಾಣ್ತದೆ ನೋಡಿ, ಅಲ್ಲಿ ಮೇಲೆ ನೆನೆಯನ್ನು ಬಿದ್ದಿದೆ, ಇಲ್ಲಿ ಕೆಳಗಡೆ ಬಿದ್ದು ಮೇಲೆಗಡೆ ಹೋಗಿದೆ. ಹಾಗೆಲ್ಲ ನೋಡಿ ನೋಡಿ ಇಲ್ಲಿ ಕಾಣ್ತದೆ ನೋಡಿ, ಅದು ಇವಾಗ ನಮ್ಮ ದೀಪಕ್ ಅಣ್ಣವರು ಅಲ್ಲೇನೋ 13 ಕಿಲೋಮೀಟರ್ ದಾಟಿದ ಮೇಲೆ ಅಲ್ಲೊಂದು ಫಿಶ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಹೆಂಗಿರುತ್ತೆ ಹೇಳಿ? ಮಸ್ತ್ ತವಾ ಫ್ರೈ ತಗೊಳ್ಳಿ, ರವಾ ಫ್ರೈ ಬೇಡ. ಬರುವಾಗ ಇವ್ರು ತಿನ್ಕೊಂಡು ಬಂದಿದ್ದಾರೆ. ಸೊ ನಮಗೆಲ್ಲ ಅದು ರುಚಿ ಹಚ್ಕೊಂಡು ನಾವು ಈಗ ತರ್ಲಿಕ್ಕೆ ಹೋಗ್ತಾ ಇದ್ದೀವಿ, ನಾನು ಮತ್ತೆ ಮಲ್ಲಿ. ಓಕೆನಾ, ಬಾ ಹೋಗೋಣ. ನಡಿ. ಇದು ಮೆಮೊರಿ ಕಾರ್ಡ್ ಇಲ್ಲಿ ನಿಂದು, ಅದು ಬೇಕಾ? ಮೊಬೈಲಲ್ಲೇ ಮಾಡೋಣ. ಮಾಸ್ಕ್ ನೋಡ್ಕೊಂಬಿಡಿ ಯಾವ ರೀತಿ ಇದೆ ಅಂತ. ಇವ್ರದೇ ಮಾಸ್ಕು, ತರುಣ್ ಬ್ರೋದು. ಓಕೆ, ಇದು ನೋಡ್ಕೊಂಡು ಗೂಗಲ್ ಹಾಕೊಳ್ಳಿ. ನಾನು ನಮ್ಮೂಲಿ NK150 ರೈಡ್ರು ಹೋಗ್ತಾ ಇದೀವಿ. ಇವಾಗ ಮೀನ್ ತಗೊಂಬ ಎಲ್ಲರಿಗೂ ಇವತ್ತು ಫಾರ್ಮ್ ಮಾಡ್ತೀವಿ. ಅಕ್ಕನ್ ನೋಡ್ದವ್ರೆಲ್ಲ ಗಾಬರಿ ಆಗ್ಬಿಡ್ಬೇಕು. ಅದೇ ಗೊತ್ತಾಗಿತ್ತಾ ಇದೆಯಾ? ಬೇಕ್ರಿ ಆಂಟಿ ಇದ್ದಾರೋ, ಅಂಕಲ್ ಇಲ್ಲ, ಆಟ್ರು. ಸ್ವೀಟಾ ಈಗ ಈಗ ಬೇಕ್ರಿ ಬೇಕ್ರಿ ಕೆಲಸ 12 ಕಿಲೋಮೀಟರ್. ಯಾರು ಮತ್ತೆ ವಿಡಿಯೋ ಮಾಡ್ತಾ ಇದೆಯಾ? ಗೈಸ್, ಈ ಅಂಗಡಿ ಹತ್ರ ಮೀನು ತಗೊಳ್ಳಿಕ್ಕಂತ ಬಂದಿದ್ವಿ. ನೋಡಿದ್ರೆ ಮೀನೇ ಇಲ್ಲ ಗೈಸ್, ಏನು ಮಾಡೋದು? ಇಲ್ಲಿ ಗೈಸ್ ಇಲ್ಲೊಂದು ಬೇಕ್ರಿ ಇದೆ. ನಮ್ಮ ಫ್ರೆಂಡ್ಸಿಗೆಲ್ಲ ಸ್ವೀಟ್ ಬೇಕಂತ ಹೇಳಿದ್ರು, ಸ್ವೀಟ್ ತೊಗೊಂಡು ಹೋಗೋಣ. ಮತ್ತು ಅಲ್ಲೊಂದು ನಮ್ಮ ಬೇಕ್ರಿ ಇದೆ, ದೊಡ್ಡ ಬೇಕ್ರಿ ಅಲ್ಲಿದೆ. ದೊಡ್ಡ ಬೇಕ್ರಿಯಿಂದಲೇ ಏನೋ ಬೇಕಂತ. ಹಾಂ, ಸ್ವೀಟ್ ಇದೆಯಾ? ಸ್ವೀಟ್ ಇಲ್ಲ, ಬಿಸ್ಕಿಟು, ಕೇಕು ಇಂಥವೇ. ಗೈಸ್, ಟಿಶ್ಯೂ ಪೇಪರ್ ಕೇಳಿದ್ರೆ ಇಂಥ ಪೇಪರ್ ಕೊಡ್ತಾರೆ. ಏನು ಅನ್ಬೇಕು ನೋಡಿ, ಕೈ ಒರೆಸ್ಲಿಕ್ಕೆ. ಅಲ್ಲೇನೋ ಸ್ವೀಟ್ ಇಲ್ಲ ಅಂತೆ. ಸೊ ಅಲ್ಲೊಂದು ಬೇಕ್ರಿ ಇದೆ, ಆ ಬೇಕ್ರಿಗೆ ಹೋಗಿ ತಗೊಳ್ಳೋಣ ಸ್ವೀಟ್. ಅವ್ರದ್ದೇನೋ ಎರಡು ಅವ್ರದ್ದೇ ಬೇಕ್ರಿ ಅಂತ. ಅಲ್ಲಿ ಕರೆಂಟ್ ಬಿಲ್ಲು ಬಾಡಿಗೆ ಜಾಸ್ತಿ, ಇಲ್ಲಿ ಕಮ್ಮಿ. ಓ, ಅದಕ್ಕೆ ಗೈಸ್ ನೋಡಿ, ರೋಡ್ ಆ ಸೈಡು ಕರೆಂಟ್ ಬಿಲ್ಲು ಜಾಸ್ತಿ, ರೋಡ್ ಈ ಸೈಡು ಕರೆಂಟ್ ಬಿಲ್ ಕಮ್ಮಿ. ಯಾವ ರೀತಿ ಬಿಸ್ನೆಸ್ ಎಲ್ಲ ಮಾಡ್ತಾರೆ ನೋಡಿ ಗೈಸ್. ನಾವು ಎಲ್ಲರೂ ಸೇರಿ ಎಂಜಾಯ್ ಮಾಡ್ಲಿಕ್ಕಂತ ಬಂದಿದ್ದೀವಿ. ಬಟ್ ನಮ್ಮನ್ನೇ ಸ್ವೀಟ್ ತರ್ಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ ಗೈಸ್. ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಹೇಳಿ ಗೈಸ್? ಈ ರೀತಿ ಅಂಗಡಿಗೆ ಬಂದಿದ್ದೀವಿ, ಅಂಗಡಿದಲ್ಲಿ ನೋಡಿದ್ರೆ ಯಾರಿಲ್ಲ, ಏನು ಮಾಡ್ಬೇಕು ಹೇಳಿ? ಹಾಂ, ಈಗ ಏನಾದರೂ ಇಲ್ಲಿಂದ ಎಬ್ಸ್ಕೊಂಡು ತೊಗೊಂಡೋದ್ರೆ ಯಾರಪ್ಪ ಕೇಳೋರು ಇಲ್ಲಿ? ಗೈಸ್, ಲಿಟ್ರಲಿ ಎಷ್ಟೊಂದು ಐಟಮ್ ತೊಗೊಂಡಿದ್ದೀವಿ ಅಂದರೆ ಈ ಬಾಕ್ಸನ್ನು ತುಂಬಿಸಿಟ್ಟಿದ್ದೀವಿ, ಹೌದಲ್ಲ? ಇವಾಗ ಬೇಡ,
ತೋರಿಸಿದ್ರೆ ಆಮೇಲೆ ಜನಪ್ರಿಯರು ಇದು ಮಾಡಿಬಿಡ್ತಾರೆ. ಹಿಂಗಿದ್ರೆ ಓಕೆ. ಇಲ್ಲ ನೋಡಿ ಪೂರ ಐಟಮೇ ಐಟಮ್. ಇದು ಒಂದಿದೆ ಈಗ ಐಸ್ ಕ್ರೀಮ್ ಮತ್ತು ಬೇರೆ ಇದಾಗಲ್ವಲ್ಲ ಇದರಲ್ಲಿ. ಹಾಂ ಇತ್ತಗೆ ಈಗ ಹಾಕು. ಇದು ಹಂಗೆ ಮಾಡಿಬಿಡು, ಅದು ಫೋನ್ ಹೋಗುತ್ತೆ ಮರ್ಯಾ. ಫೋನ್ ಇವಾಗ ಇದ್ರೊಳಗಡೆ ಇಕ್ಕಿದ್ರು ಈಗ ಡಬ ಡಬ ಆಗುತ್ತೆ ನೋಡು, ಹೋಗೋ ತನಕ ಅದನ್ನೇ ಇರಲ್ಲ. ತಿನ್ಲಿಕ್ಕೆ ಆಗಲ್ಲ ಅಲ್ಲ ಹೋದ್ರೆ. ತಿನ್ನೋದು ಬೇಡ ನಾಲ್ಕು ನೆಕ್ಕೋದೆ. ಗೈಸ್ ಬನ್ನಿ ರೈಟ್ ಹ್ಯಾಂಡನ್ನ ಈಗ ಒಂದು ಫೇಸ್ ಮಾಸ್ಕ್ ಹಿಂಗೆ ಹಾಕ್ಕೊಂಡು ಅಂದರೆ ಮುಗೀತು, ಎಲ್ಲರೂ ನನಗೆ ನೋಡ್ತಾನೆ ಇರಬೇಕು. ಹೌದಲ್ಲ? ಫೇಸ್ ಮಾಸ್ಕ್ ಹಾಕೊಳ್ಳಿ ಬ್ರೋ. ಎಲ್ಲಿ ತೋರಿಸು. Here we go. ಗೈಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅವರೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಸೊ ಈ ಥರ ಎಲ್ಲ ಮತ್ತೆ ಸಿಗ್ತಾ ಇರೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಮತ್ತೆ ಸಿಗುವ ಗೈಸ್. ಈ ಪ್ರೀತಿ ಜೊತೆಯಲ್ಲಿ ಒಂದೊಂದು ನನಸಾಗಲಿ.